ಕಿಂಡರ್ ಜಾಯ್ ಎಲ್ಲ ಮಕ್ಕಳಿಗೂ ಬಹಳ ಇಷ್ಟ. ಆದ್ರೆ ಈ ಕಿಂಡರ್ ಜಾಯ್ ಒಳಗಡೆ ಏನಿದೆ, ಅದರ ಅಸಲಿಯತ್ ಏನಿದೆ ಗೊತ್ತಾ? WHO ಒಂದು ಆರ್ಟಿಕಲ್ ನ ಪಬ್ಲಿಷ್ ಮಾಡಿದೆ. ಅದರ ಪ್ರಕಾರ ಈ ಕಿಂಡರ್ ಜಾಯ್ ಸೇವಿಸುವಂತಹ ಮಕ್ಕಳಲ್ಲಿ ಸ್ಯಾಲ್ಮನೆಲ್ಲಾ ಕಾಯಿಲೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ತುಂಬಾ ಇದೆ. 100 ಮಕ್ಕಳಲ್ಲಿ 89 ಮಕ್ಕಳು ಹಾಸ್ಪಿಟಲೈಸ್ ಆಗ್ಬೇಕಾಗತ್ತೆ. 10 ವರ್ಷದ ಕೆಳಗಿನ ಮಕ್ಕಳಿಗಂತೂ ಇದು ತುಂಬಾ ಮಾರಕ ಆಗತ್ತೆ ಅಂತ ಹೇಳಲಾಗ್ತದೆ. ಮಿಕ್ಕವರಲ್ಲಿ ಮೈಲ್ಡ್ ಇನ್ಫೆಕ್ಷನ್ ಖಂಡಿತವಾಗ್ಲೂ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಲಾಗ್ತದೆ. ಈ ಸ್ಯಾಲ್ಮನೆಲ್ಲಾ ಬ್ಯಾಕ್ಟೀರಿಯಾ ಹೊಟ್ಟೆಯಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಈ ಕಾಯಿಲೆಯಿಂದಾಗಿ ಡಿಹೈಡ್ರೇಷನ್, ಡಯೇರಿಯಾ, ಹೊಟ್ಟೆ ನೋವು, ಜ್ವರ ಇವೆಲ್ಲ ಕಾಣಿಸ್ಕೊಳ್ಳುತ್ತೆ. ಅದರ ಜೊತೆಗೇನೆ ಮುಖ್ಯವಾಗಿ ಈ ಸ್ಯಾಲ್ಮನೆಲ್ಲಾ ಬ್ಯಾಕ್ಟೀರಿಯಾ ಏನಾದ್ರೂ ಮಕ್ಕಳಲ್ಲಿ ಕಂಡು ಬಂದ್ರೆ ಅದು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಆಗುತ್ತೆ. ಹೀಗಾಗಿನೇ ಎಷ್ಟೋ ಸಲ ಮಕ್ಕಳ ರೋಗ ನಿರೋಧಕ ಶಕ್ತಿ ತಾನಾಗೆ ಕುಂಠಿತ ಆಗುತ್ತೆ. ತಗೊಳ್ಳುವಂತಹ ಮಾತ್ರೆಗಳು ಕೂಡ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳಲಾಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ಈ ಕಿಂಡರ್ ಜಾಯ್ ಅಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ನ ನೋಡೋದಾದ್ರೆ ಒಂದು 2-4% ಅಷ್ಟು ಚಾಕ್ಲೇಟ್ ನ ಹಾಕ್ಬೋದು, ಕೊಕೊನ ಹಾಕ್ಬೋದು. ಆದ್ರೆ ಯಥೇಚ್ಛವಾಗಿ ಸಕ್ಕರೆಯನ್ನ ಬಳಸ್ತಾರೆ. ಇದರಿಂದಾಗಿ ಮಕ್ಕಳ ಕಾಗ್ನಿಟಿವ್ ಸ್ಕಿಲ್ಸ್ ಕಡಿಮೆ ಆಗೋದು ಮಾತ್ರ ಅಲ್ಲದೆ ಮಕ್ಕಳು ಹಠ ಮಾಡೋದು, ಕಾಯಿಲೆ ಬೀಳೋದು, ಅವರ ಹಲ್ಲು ಹಾಳಾಗೋದು, ರಚ್ಚೆ ಹಿಡಿಯೋದು, ಹಾಗೆ ನಿದ್ರಾಹೀನತೆ, ಒಬೆಸಿಟಿ ಇದೆಲ್ಲದಕ್ಕೂ ಕೂಡ ಕಾರಣ ಆಗುತ್ತೆ. ಅದೇ ಚಾಕ್ಲೇಟ್ ಸ್ಮೂತ್ ಆಗ್ಬೇಕು ಅಂದ್ರೆ ಅದಕ್ಕೆ ಯಥೇಚ್ಛವಾಗಿ ಫ್ಯಾಟ್ ನ ಬಳಸಬೇಕು. ನಾವು ಕೊಡ್ತಾ ಇರುವಂತಹ ಬೆಲೆಗೆ ಒಳ್ಳೆಯ ಫ್ಯಾಟ್ ನಂತೂ ಇನ್ಕ್ಲೂಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಹೀಗಾಗಿನೇ ಅವರು ಪಾಮ್ ಆಯಿಲ್ ನ ಬಳಸ್ತಾರೆ. ಪಾಮ್ ಆಯಿಲ್ ದೇಹಕ್ಕೆ ಎಷ್ಟು ಮಾರಕ ಇದು ನಾನ್ ಹೇಳಿ ನಿಮಗೆ ತಿಳಿಬೇಕಾಗಿಲ್ಲ. ಹೀಗಾಗಿನೇ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕಿಂಡರ್ ಜಾಯ್ ಕೊಡೋದನ್ನ ಈ ಕೂಡಲೇ ನಿಲ್ಲಿಸಿ.